ನಿರೀಕ್ಷಿತ ಕೇಂದ್ರ ಸರ್ಕಾರದ ಬಜೆಟ್ ಆಯವ್ಯಯ ಏನಿದೆ ನಾಳೆ ಪಾರ್ಲಿಮೆಂಟಲ್ಲಿ ಮಂಡನೆ ಆಗ್ತಾ ಇದೆ. ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮತ್ತು ರಾಜ್ಯ ಸಂಬಂಧಪಟ್ಟಂತೆ ಹಲವಾರು ನಿರೀಕ್ಷೆಗಳು ಇಲ್ಲಿ ಜನತೆಯಲ್ಲಿ ಮನೆ ಮಾಡಿದೆ. ಅವುಗಳನ್ನು ಹೇಗೆ ಬಗೆಹರಿಸಬೇಕು, ಎಷ್ಟು ಬಜೆಟ್ ಕೊಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಜಿಲ್ಲೆಗೆ ಅನ್ಯಾಯ ಮಾಡಿದೆ. ಸಮ ಪ್ರಮಾಣದಲ್ಲಿ ಕೊಡಬೇಕು. ನಮ್ಮ ರಾಜ್ಯ ಇಡೀ ದೇಶದಲ್ಲೇ ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಬಿಟ್ಟರೆ. ಆದರೆ ನಮಗೆ ಬರ್ತಾ ಇರೋದು ಭಾಳ ಅತ್ಯಲ್ಪ ಹಣ. ಉತ್ತರ ಪ್ರದೇಶದಲ್ಲಿ ಅಷ್ಟು ಹಣ ಎಷ್ಟನೇ ಸ್ಥಾನದಲ್ಲಿದೆ, 10, 11, 9. ಆದರೆ ಅಲ್ಲಿ ಹೆಚ್ಚಿಗೆ ಕೊಡ್ತಾರೆ, ಇಲ್ಲಿ ಕಡಿಮೆ ಕೊಡ್ತಾರೆ. ಬಜೆಟ್ ಅನ್ನೋದು ನ್ಯಾಯಯುತವಾಗಿ ಇಡೀ ರಾಷ್ಟ್ರದ ಜನರಿಗೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಅಂಶ. ಆದರೆ ಬಜೆಟ್ ಇವರು ಬೇರೆ ರಾಜಕೀಯ ವಿಚಾರದಲ್ಲಿ ಏನಾದರೂ ತಾರತಮ್ಯ ಮಾಡಿಕೊಳ್ಳಿ. ಬಜೆಟ್ ವಿಚಾರದಲ್ಲಿ 2ನೇ ಹೈಯೆಸ್ಟ್ ಆಗಿ 4 ಲಕ್ಷ ಕೋಟಿಗೂ ಮಿಕ್ಕಿ ಹಣನ ನಾವು GST ಬೇರೆ ಸೆಸ್ಸು ವ್ಯಾಟ್ ರೂಪದಲ್ಲಿ ಕೊಡೋದ್ರಿಂದ ಇವರು ನಮಗೆ ಕೇವಲ ಕಡಿಮೆ ಕೊಡ್ತಾ ಇದೆ 6,000 ಕೋಟಿ, ಬೇರೆಯವ್ರಿಗೆ ಜಾಸ್ತಿ ಕೊಡ್ತಾರೆ ಇದೆ. ಈ ತಾರತಮ್ಯನ ಸರಿತೂಗಿಸ್ಬೇಕು. ಮತ್ತೊಂದು, ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ವರ್ಷ ಬಜೆಟಲ್ಲಿ 5,300 ಕೋಟಿ ಕೊಟ್ಟರು. ಇವತ್ತು ₹1 ಕೊಟ್ಟಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈ ರೀತಿ ಸ್ವಲ್ಪ ಮಟ್ಟಿಗೆ ಹಣ ಬಂದಿರತಕ್ಕಂತಹ ಮತ್ತು ಘೋಷಿಸಲ್ಪಟ್ಟ ಹಿಂದಿನ ಬಜೆಟ್ಗಳಲ್ಲಿ ಏನು ಯೋಜನೆಗಳಿದೆ ಅಂಥ ಯೋಜನೆಗಳ ಸಂಪೂರ್ಣ ಜಾರಿ ತರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕು. ತಾರತಮ್ಯ ನೀತಿ ಅನುಸರಿಸ್ತಾನೆ ಕರ್ನಾಟಕಕ್ಕೆ ಅವ್ರು ಏನು ತೆರಿಗೆ ಕೊಡ್ತಾರೆ ಕೇಂದ್ರಕ್ಕೆ, ಅದಕ್ಕೆ ಸಮನಾಗಿ ನಮ್ಮ ರಾಜ್ಯಕ್ಕೆ ಹಣ ಬರಬೇಕು. ಇದನ್ನು ಗಮನ ಕೊಡಬೇಕು. ಬಜೆಟ್ ವಿಚಾರದಲ್ಲಿ ತಾರತಮ್ಯ ನೀತಿ ಅನುಸರಿಸಬಾರ್ದು ಅಂತ ನಮ್ಮ ಕರ್ನಾಟಕ ಮತ್ತು ತುಮಕೂರು ಜನತೆ ನಿರೀಕ್ಷೆಯಲ್ಲಿದ್ದಾರೆ. ತುಮಕೂರಿಗೆ ವಿಶೇಷವಾಗಿ ಒಂದು ಮೆಟ್ರೋ ಯೋಜನೆನ ಈಗಾಗಲೇ ಹೇಳ್ತಿರಂಗೆ ಕೊಟ್ಟರೆ ಇಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ವೃದ್ಧಿ ಆಗುತ್ತೆ. ಆಮೇಲೆ ಇಲ್ಲಿ ವಸಂತ ನರಸಾಪುರತಕ್ಕಂಥ ಏನಿದೆ ಇಂಡಸ್ಟ್ರಿಯಲ್ ಹಬ್ಬು, ಅಲ್ಲಿಗೂ ಕೂಡ ಹೆಚ್ಚಿನ ಯೋಜನೆಗಳನ್ನು ಕೊಡಬೇಕು ಕೇಂದ್ರ ಸರ್ಕಾರ. ನೀವು ಉದ್ಯಮ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಅನುಕೂಲಕರವಾದ ವಾತಾವರಣ ಕೊಟ್ಟರೆ ಅವ್ರು ಬಂದು ಉದ್ಯಮ ಮಾಡೋದ್ರಿಂದ, ಆಮೇಲೆ ಮೆಟ್ರೋಗೆ ಸ್ವಲ್ಪ ಹಣ ಬಿಡುಗಡೆ ಮಾಡೋಕ್ಕೂ ತುಮಕೂರು ಕೂಡ. ಹಾಗಾದಾಗ ತುಮಕೂರು ತುಂಬ ಅಭಿವೃದ್ಧಿ ಮುಂದೆ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಆದ್ರೂ ಕೂಡ ಇಲ್ಲಿ ಇನ್ನೊಂದು ತೊಂದರೆ ಏನು ಅಂದರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಜೋರಾಗಿ ಬೆಳೆದಿರೋದ್ರಿಂದ ಅದನ್ನು ಹತೋಟಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ಘೋಷಿಸಬೇಕು. ಯಾಕೆಂದರೆ ₹250, ₹300 ಅಡಿಗಳೆಲ್ಲ ಇವತ್ತು 7,000, 8,000, 10,000 ಫ್ಯಾಷನ್ ರೇಟ್ಗಳಾಗಿದೆ. ಈ ಥರ ಆದಾಗ ಇವರು ಜನಗಳಿಗೆ ಒಂದು ರೀತಿಯಲ್ಲಿ ಸಮಾಧಾನಕರವಾಗಿ ಜೀವನ ಮಾಡ್ತಕ್ಕಂಥ ವಾತಾವರಣ ಕಲ್ಪಿಸಬೇಕು. ಅದಕ್ಕೊಂದು ನೀತಿ ತರಬೇಕು ಕೇಂದ್ರ ಸರ್ಕಾರ. ಎಲ್ಲದನ್ನೂ ಕೂಡ ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದಲ್ಲ. ಮತ್ತು ಹೆಚ್ಚಾಗಿ ಶೈಕ್ಷಣಿಕ ಏನಿದೆ ಮತ್ತು ವೈದ್ಯಕೀಯ ಸೌಲಭ್ಯ, ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಬಜೆಟಲ್ಲಿ ಘೋಷಿಸಬೇಕು. ರೈತರು ತುಮಕೂರು ಜಿಲ್ಲೆಯಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಅವರ ಅನುಕೂಲಕ್ಕೆ ತಕ್ಕಂತೆಯೂ ಕೂಡ ಫಂಡ್ ಅಲೋಕೇಶನ್ನು, ಅವರಿಗೆ ಸಾಲ ಕೊಡಬೇಕಾದ ರೀತಿ ನೀತಿಯನ್ನು ಸರಿಪಡಿಸ್ತಕ್ಕಂಥದ್ದು ಇವನ್ನೆಲ್ಲ ಮಾಡ್ತಾರೆ ಅಂತ ಕರ್ನಾಟಕ ಜನ, ತುಮಕೂರು ಜನ ನಿರೀಕ್ಷೆಯಲ್ಲಿದ್ದಾರೆ.